ಕಳೆದ ಕೆಲವು ದಿನಗಳ ಹಿಂದೆ ಮಾನ್ಯ ಮಂತ್ರಿಗಳು ಫಿಲ್ಟರ್ ಬೆಡ್ನಲ್ಲಿ ನಗರಸಭೆ ವತಿಯಿಂದ ಸುಮಾರು 280ಕ್ಕೂ ಅಧಿಕ ಹಕ್ಕುಪತ್ರಗಳ ಬದಲಾಗಿ ದೃಢೀಕರಣ ಪತ್ರಗಳಂತ ಹೇಳಿ ಕೊಟ್ಟಿದ್ರು. ಇವತ್ತು ನಮ್ಗೆ ಅದ್ಯಾವುದಕ್ಕೂ ಬೇಜಾರಿಲ್ಲ. ಯಾಕಂದ್ರೆ ಇವತ್ತು ಅಲ್ಲಿ ಸುಮಾರು 25-30 ವರ್ಷಗಳಿಂದ ವಾಸ ಆದಂಥವ್ರಿಗೆ ಇವತ್ತು ಅಲ್ಲಿ ಹಕ್ಕುಪತ್ರಗಳು ಸಿಗ್ಬೇಕನ್ನೋದು ನಮ್ಮದು ಸಹಿತ ಆಗ್ರಹ ಇತ್ತು. ಆದ್ರೆ ಆ ಹಕ್ಕುಪತ್ರಗಳ ಬದಲಾಗಿ ಏನು ದೃಢೀಕರಣ ಪತ್ರಗಳನ್ನು ಕೊಟ್ಟಿದ್ದಾರೆ, ಆ ದೃಢೀಕರಣ ಪತ್ರಗಳು ವ್ಯಾಲಿಡ್ ಅಲ್ಲ, ಅವುಗಳನ್ನ ಕೊಡಬಾರ್ದು, ಅವರಿಗೆ ಅನ್ಯಾಯ ಮಾಡಬಾರ್ದು. ಅವರಿಗೆ ರಾಜೀವ್ ಗಾಂಧಿ ವಸತಿ ನಿಲಯದಿಂದ ಏನು ವಿತರಣೆ ಆಗ್ತದೆ ಹಕ್ಕುಪತ್ರಗಳು, ಆ ಹಕ್ಕುಪತ್ರಗಳನ್ನ ಕೊಡ್ರಿ ಅಂತ ನಮ್ಮ ಒಂದು ಅಧ್ಯಕ್ಷರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡಿದ್ವಿ. ಆದರೆ ಕೆಲವೊಂದು ನಗರದಲ್ಲಿರುವಂಥ ಕೆಲವೊಂದು ದುಷ್ಟಶಕ್ತಿಗಳು ಅಮಾಯಕ ಜನರನ್ನ ಕೆಟ್ಟ ವಿಚಾರಗಳನ್ನ ಅವರ ತಲೆಯಲ್ಲಿ ಹೇಳಿ ಮತ್ತು ಅಧ್ಯಕ್ಷರ ಮನೆಗೆ ಜನರನ್ನ ಕಳಿಸುವಂಥ ಕೆಲಸ ಇವತ್ತು ಕಳೆದ 2 ದಿವಸದಿಂದ ಮಾಡಿದರು. ಯಾಕಂದ್ರೆ ಅಮಾಯಕ ಜನರು ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೇನಪ್ಪ, ಅವ್ರಿಗೆ ಒಟ್ಟು ಒಂದು ಹಕ್ಕುಪತ್ರ ಸಿಕ್ಕರೆ ಸಾಕು, ದೃಢೀಕರಣ ಪತ್ರ ಏನೇ ಇಲ್ಲ ಒಂದು ಕೊಟ್ಟರೆ ಸಾಕನ್ನಂಥ ಒಂದು ಪರಿಸ್ಥಿತಿ ಒಳಗೆ ಅವ್ರು ಅದಾರ. ಯಾಕಂದ್ರೆ ಸುಮಾರು 25-30 ವರ್ಷಗಳಿಂದ ನಿರಂತರವಾಗಿ, ಯಾಕಂದ್ರೆ ಮಂತ್ರಿಗಳು ಹೇಳಕ್ ಬಯಸ್ತೀವಿ, ಇವತ್ತು ಸಾಕಷ್ಟು ಅವರೇ ಅಧಿಕಾರದಾಗಿದ್ದವರು. ಇವತ್ತು ಆ ಭಾಗದಲ್ಲಿ ಫಿಲ್ಟರ್ ಬೆಡ್ನಲ್ಲಿ ಇವತ್ತೇನು ತಾವು 1 ತಿಂಗಳಿಂದ ಇವತ್ತು ದೃಢೀಕರಣ ಪತ್ರ ಕೊಟ್ಟಿರಿ, ಇವತ್ತೇನು ನಮ್ಮ ಅಧ್ಯಕ್ಷರು ಹೋಗಿ ಅದು ಸರಿಯಲ್ಲ ಹಕ್ಕುಪತ್ರಗಳನ್ನು ಕೊಟ್ಟಂತೆ ಮನವಿ ಕೊಟ್ರ, ಇವತ್ತು ಅಮಾಯಕರ ಪರವಾಗಿ ಆ ಜನರು ಇವತ್ತು ಬಂದು ಕೇಳಿದ್ರು, ಇಲ್ರಿ ಅಣ್ಣ ನಮಗೇನದ ಹಕ್ಕುಪತ್ರ ಕೊಡ್ತೀವಿ ಅಂದಾರ 2 ತಿಂಗಳದಾಗ, ಅದಕ್ಕೆ ತಾವು ಏನದ ಅದನ್ನ ಅರ್ಜಿ ವಾಪಸ್ ತಗೊಂತ ಹೇಳ್ರಿ, ನಮ್ಗೆ ಹಕ್ಕುಪತ್ರ ಕೊಡ್ಲಿಕ್ಕಂದ್ರೆ ನಾವು ಅವಾಗ ಹೋರಾಟ ಮಾಡಮ್ಮ ನಮ್ಮ ಮಾತನಾಡಿದ್ರು. ಇವತ್ತು ಅದು ದೃಢೀಕರಣ ಪತ್ರ ಏನು ಕೊಟ್ಟರೆ ಅದಕ್ಕೆ ಯಾವುದೇ ರೀತಿ ವ್ಯಾಲಿಡ್ ಇಲ್ಲ, ಅದು ನಮ್ಗೆ ಗೊತ್ತದು, ಅದು ತಮಗೂ ಗೊತ್ತದು. ಆದ್ರೆ ಇವತ್ತು ಯಾವಾಗ ಆ ಅಮಾಯಕ ಜನರ ಮಾತಿಗೆ ಬದ್ಧವಾಗಿ ನಾವು ಸಹಿತ ನಮ್ಮ ಅಧ್ಯಕ್ಷರು ಹೇಳಿದ್ವಿ, ಆ ಒಂದು ಅರ್ಜಿಯನ್ನು ವಾಪಸ್ ತಗೊಳ್ರಿ. ಯಾವಾಗ ಇವರು 2 ತಿಂಗಳ ಅವಧಿ ಒಳಗ ಹಕ್ಕುಪತ್ರಗಳನ್ನು ಕೊಡ್ತೀವಿ ಅಂದಾರ, ಈಗಾಗಲೇ 1 ತಿಂಗಳು ಕಳೆದು ಹೋಗ್ಯದ, ಇನ್ನೊಂದು ತಿಂಗಳು ನಾವು ಸಹಿತ ಇವತ್ತು ಮಂತ್ರಿಗಳ ದಾರಿಯನ್ನು ಕಾಯ್ತೀವಿ. ಇನ್ನೊಂದು ತಿಂಗಳೊಳಗಾಗಿ ಎಲ್ಲ ಮುಗ್ಧ ಜನರಿಗೆ ಇವತ್ತೇನು 25-30 ವರ್ಷದಲ್ಲಿ ವಾಸವಾಗ್ಯಾರ ಅವರಿಗೆ ಹಕ್ಕುಪತ್ರಗಳು ಸಿಗ್ಲೇಬೇಕು. ಇನ್ನೊಂದು ತಿಂಗಳದೊಳಗಾಗಿ ಅವ್ರ ಹಕ್ಕುಪತ್ರಗಳನ್ನ ಕೊಡದೇ ಇದ್ರ ನಾವು ಉಗ್ರವಾದ ಹೋರಾಟವನ್ನ ಆ ಅಮಾಯಕ ಫಲಾನುಭವಿಗಳ ಜೊತೆಗೆ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗ್ತದ. ಯಾಕಂದ್ರೆ ಇವತ್ತು ಕಾನೂನು ಅದ, ಇವತ್ತು ಶಾಪುರದಲ್ಲಿ ಆ ಕಾನೂನುಗಳು ಯಾವುವು ಸಹಿತ ಅನ್ವಯ ಆಗೋದಿಲ್ಲ ಅಂತ ಅನಿಸ್ತದ. ಯಾಕಂದ್ರೆ ಇವತ್ತೊಂದು ಅರ್ಜಿ ಕೊಟ್ರೆ ಇವತ್ತು ನಮ್ಮ ಮುಖಂಡರ ಮನೆಗೆ, ನಮ್ಮ ಕಾರ್ಯಕರ್ತರ ಮನೆಗೆ ಇವತ್ತು ಅಮಾಯಕ ಜನರನ್ನ ಕಳಿಸುವಂತ ಕೆಲಸ ಇವತ್ತು ಕೆಲವೊಂದು ಜನರು ಹಿಂದ್ಗಡೆ ಕುಂತು ಮಾಡ್ಲಿಕ್ಕತ್ತಾರ. ಇವತ್ತು ಅವ್ರೆಲ್ರಿಗೂ ಹೇಳಕ್ ಬಯಸ್ತೀನಿ, ಅದನ್ನ ಈ ರೀತಿ ಮಾಡೋದನ್ನ ದಯವಿಟ್ಟು ತಾವು ಕೈ ಬಿಡ್ಬೇಕು. ಒಂದ್ ವೇಳೆ ಇಂಥದ್ದೇನಾದ್ರೂ ಮುಂದುವರ್ಸಿದ್ರ ಯಾರು ನೀವು ಹಿಂದ್ ಕುಂತು ಮಾಡ್ಲಕತ್ತೀರಿ ಅವ್ರ ಮನೆಗೆ ನಾವು ಬರೋದೇನು ಭಾಳ ದೊಡ್ಡ ವಿಷಯ ಅಲ್ಲ, ಆ ಕೆಲಸ ನಾವು ಮಾಡ್ಬೇಕಾಗ್ತದೆ. ಈ ಮೂಲಕ ಎಚ್ಚರಿಕೆ ಕೊಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಮ ಕಾರ್ಯಕರ್ತರನ್ನ ಮುಖಂಡರನ್ನ ನೀವು ಹತ್ತಿಕ್ಕುವಂತ ಕೆಲಸ ಮಾಡ್ತೀರಪ್ಪ ಅಂದ್ರೆ ಅದ್ರ ತಕ್ಕ ನಾವು ಮುಂದುವರಿಬೇಕಾದ್ದು ಅನಿವಾರ್ಯ ಆಗ್ತದೆ. ಅದಕ್ಕೆ ಯಾವುದೇ ರೀತಿ ಅವಕಾಶ ಕೊಡ್ಬೇಡ್ರಿ. ಇವತ್ತು ತಾವೇನೋ ಮಂತ್ರಿಗಳು ತಾವೆಲ್ಲ ನೋಡ್ತಾ ಇದೀರಿ, ಇವತ್ತು ಶಾಪುರ ಮತಕ್ಷೇತ್ರದಲ್ಲಿ ಇವತ್ತು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ. ಇವತ್ತು ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರ ಮುಖಾಂತರ ಸ್ವತಃ ಇವತ್ತು ಮಂತ್ರಿಗಳ ಸಹೋದರ ಅಂಬರೀಶ್ ಗೌಡ ದರ್ಶನಾಪುರ್ ಸ್ವತಃ ಇವತ್ತು ವಾಟರ್ ಸಪ್ಲೈ ಇರೋದು ನೀವು ನೋಡ್ರಿ, ಇಡೀ ನಗರಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಹಡ್ಡ್ಯಾರ. ಅದು ಯಾವ ರೀತಿ ಕಟಿಂಗ್ ಆಗ್ಬೇಕು, ಆ ಕಟಿಂಗ್ ಆಗಿ ಯಾವ ರೀತಿ ಪೈಪ್ಗಳು ಹಾಕ್ಬೇಕು ಅನ್ನೋದಿಲ್ಲ. ಇವತ್ತು JCB ತಗೊಂಡು ಇವತ್ತು ಕಾಂಕ್ರೀಟ್ ರಸ್ತೆಗಳನ್ನ ಅಡ್ಡಂತ ಕೆಲಸ ಮಾಡ್ಲಿಕ್ಕೆ. ಇದೆಲ್ಲ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ
ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಇವತ್ತು ಎಲ್ಲಿ ನೋಡಿರ್ತೀರಿ ನೋಡ್ರಿ ನೀವು, ಎಲ್ಲಿ ರಸ್ತೆಗಳು ಇವತ್ತು ರಸ್ತೆಗಳು ಮಾಡ್ತಾ ಇದ್ದಾರೆ, ಒಂದು ದಿವಸ ಅದನ್ನ ಡಿಗ್ ಮಾಡ್ತಾರೆ, ಎರಡನೇ ದಿವಸ ಅದರಲ್ಲಿ ತುಂಬಿ ಯಾವುದೇ ರೀತಿ ಕಾಂಪ್ಯಾಕ್ಷನ್ ಇಲ್ಲ, ಯಾವುದೇ ರೀತಿ ವಾಟರಿಂಗ್ ಇಲ್ಲ, ಸಂಪೂರ್ಣವಾಗಿ ಕಳ್ಬೇಕಾದ್ರೆ ಸ್ವತಃ ಮಿನಿಸ್ಟ್ರಿ ಮಾಡ್ಲಕತ್ತಾರ. ತಾವು ಮಾಡಿರುವಂತ ಕೆಲಸಗಳನ್ನ ಮುಚ್ಚಿ ಹಾಕ್ಲಿಕ್ಕ ಇಂಥವೆಲ್ಲ ಅಮಾಯಕ ಜನರಿಗೆ ತಲೆ ತುಂಬಿಸಿ ಇವತ್ತು ನಮ್ಮ ಕಾರ್ಯಕರ್ತ ಮುಖಂಡರ ಮನೆಗೆ ಕಳ್ಸಂತ ಕೆಲಸ ಮಾಡ್ಲಕತ್ತಾರ. ಅದು ಯಾವುದೇ ರೀತಿ ಆ ರೀತಿ ಆಗ್ಬಾರ್ದನ್ನಂತ ಮನವಿಯನ್ನ ತಮ್ಮ ಮುಖಾಂತರ ಮಾಡ್ತೀವಿ. ಇವತ್ತು ಅದು ಮನವಿ ಅಂತ ತಿಳ್ಕೊರಿ, ಎಚ್ಚರಿಕೆ ಅಂತ ತಿಳ್ಕೊರಿ. ಮುಂದಿನ ದಿನಗಳಲ್ಲಿ ಆ ರೀತಿ ಯಾವುದೇ ರೀತಿಯ ಘಟನೆಗಳು ನಡೆದ್ರೆ ಅದಕ್ಕೆ ನಾವು ಯಾರ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬೇಕಾಗ್ತದೆ. ಮತ್ತು ಇನ್ನೇನು ತಾವು 2 ತಿಂಗಳ ಅವಧಿ ಕೊಟ್ಟಿದ್ರಿ, ಈಗಾಗಲೇ 1 ತಿಂಗಳ ಅವಧಿ ಮುಗಿದು ಇನ್ನೊಂದು ತಿಂಗಳ ಅವಧಿ ಅದು. ಒಂದು ವೇಳೆ ಇನ್ನೊಂದು ತಿಂಗಳದ ನೀವು ಹಕ್ಕುಪತ್ರ ಕೊಡ್ಲಿಕ್ಕಂದ್ರೆ ನಾವು ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ. ಪಕ್ಷದ ವತಿಯಿಂದ ಸಚಿವರ ಮನೆಗೆ ಮುತ್ತಿಗೆ ಹಾಕಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮತ್ತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ಏನು ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ, ಯಾಕಂದ್ರೆ ಸಾಕಷ್ಟು ತಾವೇ ಅಧಿಕಾರದಾಗಿರಿ. ಇವತ್ತು ಏನ್ ನಡೀತಾ ಇದೆ ಕೆಲಸಗಳು ಅವನ್ನ ಒಂದು ಕ್ವಾಲಿಟಿ ಕೆಲಸ ಮಾಡಂತ ಕೆಲಸ ಮಾಡಿ. ಸೀನಿಯರ್ ರಾಜಕಾರಣಿ ಇದೀರಿ ನೀವು, ಸ್ವತಃ ನೀವೇ ಮಾಡಂತ ಪರಿಸ್ಥಿತಿ ಬಂದಂದ್ರೆ ಇವತ್ತು ನಮ್ಗೆಲ್ರಿಗೂ ಒಂಥರ ಅದು ಸೇಮ್ ಅನ್ಸಕತ್ತದ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಬೇರೆ ಯಾರು ಗುತ್ತಿಗೆದಾರ ಕೆಲಸ ಮಾಡ್ತಾ ಇಲ್ಲ, ಯಾವುದೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಇವತ್ತು ಏನ್ ನಡೀತಾ ಇದಾವು ಶಾಪುರಲ್ಲಿ ನಡೀತಾ ಇರೋಂಥ ಕೆಲಸ ಸಂಪೂರ್ಣವಾಗಿ ಲ್ಯಾಂಡ್ ಆರ್ಮಿ ಇವತ್ತು ಕಾನೂನು ಬಾಹಿರವಾಗಿ ಕೊಡಂತ ಕೆಲಸ ಮಾಡ್ಲಿಕ್ಕೆ. ಇವತ್ತು ಯಾರೇ ಇವತ್ತು ನಮ್ಮ ಕಾರ್ಯಕರ್ತರ ಮುಖಂಡರು ಇವತ್ತು ಕಚೇರಿಗಳಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟರು ಸಹಿತ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಅಂತ ಒಂದು ಸರ್ವಾಧಿಕಾರಿ ಒಂದು ಅಧಿಕಾರ ಇವತ್ತು ಶಾಪುರದಲ್ಲಿ ನಡೀತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನಡೆದಲ್ಲ, ಇದು ವಿನಾಶ ಕಾಲ ವಿಪರೀತ ಬುದ್ಧಿ ಅಂತಾರೆ. ಇವತ್ತು ಅವ್ರಿಗೆ ವಿನಾಶ ಕಾಲ ಪ್ರಾರಂಭ ಆಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ.